ಯಾವ ಹೂವು ಯಾರ ಮುಡಿಗೋ ಭಾಗ 138. ಭೈರವ ತನ್ನ ಕತೆ ಹೇಳಿ ಮುಗಿಸಿದ ನಂತರ ಪ್ರೀತಮ್, ಸರ್ ನಿಮ್ಮ ಹತ್ರ ಆ ವ್ಯಕ್ತಿ ಕೊಟ್ಟ ಬ್ಯಾಗ್ ಇದೆಯಾ ಅಂತ ಕೇಳಿದಕ್ಕೆ ಭೈರವ, ಇದೆ. ಜಗನ್, ಟ್ರಂಕ್ನ ಕೆಳಗೆ ಒಂದು ಬ್ಯಾಗ್ ಮಡಿಸಿ ಇಟ್ಟಿದ್ದೀನಿ, ತಗೊಂಡು ಬಾ ಎಂದ. ತಕ್ಷಣ ಜಗನ್ ಕಿಟ್ ಬ್ಯಾಗ್ ತಂದು ಪ್ರೀತಮ್ ಕೈಗೆ ಕೊಟ್ಟ. ತುಂಬ ಹೊತ್ತು ಹುಡುಕಿದ ಮೇಲೆ ಆ ಕಿಟ್ ಬ್ಯಾಗ್ನ ಅಡಿಯಲ್ಲಿ ಏನೋ ಒಂದು ಸಣ್ಣ ವಸ್ತು ಕೈಗೆ ಸಿಕ್ಕಿತ್ತು. ಆ ವಸ್ತುವನ್ನು ಅದರ ಒಂದು ಮೂಲೆಯಲ್ಲಿ ಇಡಲಾಗಿತ್ತು. ಪ್ರೀತಮ್, ಜಗನ್ ಚಾಕು ಕೊಡ್ತೀಯಾ ಎಂದ. ಜಗನ್ ಚಾಕು ತಂದು ಪ್ರೀತಮ್ ಕೈಗೆ ಕೊಟ್ಟ. ಪ್ರೀತಮ್ ಚಾಕುವಿನಿಂದ ಕಿಟ್ ಬ್ಯಾಗ್ನ ತಳ ಕೊಯ್ದು ಅದರಲ್ಲಿದ್ದ ಪೆನ್ ಡ್ರೈವ್ ಹೊರ ತೆಗೆದವನು. ಜಗನ್ ಲ್ಯಾಪ್ಟಾಪ್ ಕೊಡ್ತೀಯಾ ಎಂದಾಗ ಜಗನ್ ಲ್ಯಾಪ್ಟಾಪ್ ತಂದು ಪ್ರೀತಮ್ಗೆ ಕೊಟ್ಟ. ಪ್ರೀತಮ್ ಪೆನ್ ಡ್ರೈವ್ ಅನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ. ಅದರಲ್ಲಿ ಜನಾರ್ದನ್ ಒಬ್ಬ ವ್ಯಕ್ತಿಯನ್ನು ಶೂಟ್ ಮಾಡಿದ್ದು ರೆಕಾರ್ಡ್ ಆಗಿತ್ತು. ಪ್ರತಿ ಸಾರಿ ಕೊಲೆ ಮಾಡೋಕೆ ಫೋನ್ ಮಾಡಿ ಸುಪಾರಿ ಕೊಟ್ಟ ಮಾತುಗಳೆಲ್ಲ ರೆಕಾರ್ಡ್ ಆಗಿದ್ದವು. ಅದರಲ್ಲಿ ಕೊಲೆ ಆಗಬೇಕಿರೋ ವ್ಯಕ್ತಿ ಫೋಟೋ ಕಳಿಸಿದ್ದೀನಿ, ಅವನನ್ನು ಮುಗಿಸಿ ಯಥಾ ಪ್ರಕಾರ ಆ ಕೊಲೆ ಭೈರವನ ಮೇಲೆ ಬರೋ ಥರ ಸಾಕ್ಷಿ ಸೃಷ್ಟಿ ಮಾಡಿ ಅವನು ಮತ್ತೆ ಜೈಲ್ ಸೇರಬೇಕು, ಆಗಲೇ ನನಗೆ ಸಮಾಧಾನ ಎಂದು ಪ್ರತಿ ಸಾರಿ ಕೊಲೆಗೆ ಸುಪಾರಿ ಕೊಟ್ಟಾಗ ಜನಾರ್ದನ್ ಆಡುತ್ತಿದ್ದ ಮಾತುಗಳು ರೆಕಾರ್ಡ್ ಆಗಿದ್ದವು. ಕೊನೆಯಲ್ಲಿ ಒಬ್ಬ ವ್ಯಕ್ತಿ, ಇದು ಜನಾರ್ದನ್ ಮಾಡಿರೋ ಅಪರಾಧಗಳಲ್ಲಿ ಕೆಲವು ಮಾತ್ರ, ಇವು ನಾನು ಅವನ ಜೊತೆಗಿದ್ದ ಸಮಯದಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದೆ. ಅವನು ಯಾರಿಗೆ ಫೋನ್ ಮಾಡ್ತಿದ್ದ ಅನ್ನೋದು ಗೊತ್ತಿಲ್ಲ, ಆದರೆ ಒಂದಲ್ಲ ಒಂದು ದಿನ ಉಪಯೋಗಕ್ಕೆ ಬರುತ್ತೆ ಅಂತ ಅವನಿಗೆ ಗೊತ್ತಿಲ್ಲದ ಹಾಗೆ ರೆಕಾರ್ಡ್ ಮಾಡಿಕೊಂಡಿದ್ದೆ. ಆದರೆ ಈ ವಿಷಯ ಅವನಿಗೆ ಗೊತ್ತಾಗಿ ಅವನು ನನ್ನ ಹತ್ತಿರ ಇರೋ ಈ ಸಾಕ್ಷಿನ ತಗೊಳ್ಳೋದಕ್ಕಾಗಿ ನನ್ನ ಹೆಂಡತಿ ಮಕ್ಕಳನ್ನು ಒತ್ತೆ ಇಟ್ಕೊಂಡಿದ್ದ. ಅವರನ್ನು ಉಳಿಸಿಕೊಳ್ಳೋಕೆ ನಾನು ಈ ಸಾಕ್ಷಿ ಕೊಟ್ಟರೆ, ಈ ಸಾಕ್ಷಿ ಅವನ ಕೈಗೆ ಸಿಕ್ಕ ತಕ್ಷಣ ಅವನು ನನ್ನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಖಂಡಿತ ಉಳಿಸಲ್ಲ. ನಿಯತ್ತಿಲ್ಲದೆ ಇರೋ ಕ್ರೂರಿ ಅವನು. ಅದಕ್ಕೆ ಈ ಸಾಕ್ಷಿನ ನಾನು ಸಾಯೋಕ್ಕೂ ಮುಂಚೆ ಇವನಿಂದ ಅನ್ಯಾಯ ಆಗಿರೋ ಅವನ ಸ್ನೇಹಿತ ಭೈರವನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಸಾಕ್ಷಿನ ಅವನ ಕೈಲಿ ಕೊಡ್ತೀನಿ. ಅವನೇ ಸರಿಯಾದ ವ್ಯಕ್ತಿ, ಅವನಿಂದ ನನ್ನ ಸಾವಿಗೆ ನ್ಯಾಯ ಸಿಗತ್ತೆ, ಅವನಿಗೂ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನು ನೋಡುವಾಗ ನಾನು ಖಂಡಿತ ಇರಲ್ಲ, ನನ್ನ ಪ್ರಾಣ ಹೋಗಿರುತ್ತೆ. ಅದಕ್ಕೆ ಕಾರಣ ಆ ಜನಾರ್ದನ್ನೇ ಆಗಿರ್ತಾನೆ. ನನಗೆ ಗೊತ್ತಿರೋ ಪ್ರಕಾರ ಜನಾರ್ದನ್ ಮಾಡಿದ ಎಲ್ಲ ಕೊಲೆಗಳನ್ನು ಭೈರವನ ಮೇಲೆ ಬರೋ ಹಾಗೆ ಮಾಡಿದಾನೆ. ಸತ್ಯ ಹೇಳ್ತಿದ್ದೀನಿ, ಭೈರವ ನಿರಪರಾಧಿ, ದಯವಿಟ್ಟು ಅವನಿಗೆ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದಿದ್ದ. ಇದನ್ನು ನೋಡಿದ ಎಲ್ಲರೂ ದಂಗಾಗಿ ಕುಳಿತಿದ್ದರು. ಅವರನ್ನು ಎಚ್ಚರಿಸಿದ್ದು ಒಂದು ಮಧುರವಾದ ಧ್ವನಿ. ಅದು ಭೈರವನ ಮಗಳು ಅಂಜಲಿ. ಕಾಫಿ ತಗೊಳ್ಳಿ ಎಂದವಳು ತನ್ನ ತಂದೆ ಅಣ್ಣನಿಗೆ ಕಾಫಿ ಕೊಟ್ಟು ಪ್ರೀತಮ್ ಮತ್ತು ಸಂಜಯ್ ಮುಂದೆ ಬಂದು ಕಾಫಿ ತಗೊಳ್ಳಿ ಎಂದಳು. ಪ್ರೀತಮ್ ಕಾಫಿ ತೆಗೆದುಕೊಂಡ. ಆದರೆ ಸಂಜಯ್ ಮಾತ್ರ ಅಂಜಲಿ ಮುಖವನ್ನೇ ನೋಡುತ್ತಾ ಕುಳಿತಿದ್ದ. ಕೆಲವು ಕ್ಷಣ ಅವರಿಬ್ಬರ ಕಂಗಳು ಬೆರೆತವು. ಅದನ್ನು ಗಮನಿಸಿದ ಪ್ರೀತಮ್ ಕೆಮ್ಮುತ್ತಾ ಇಬ್ಬರನ್ನು ಎಚ್ಚರಿಸಿದ. ವಾಸ್ತವಕ್ಕೆ ಬಂದ ಅಂಜಲಿ ನಾಚುತ್ತಾ ಒಳಗೆ ಹೋದಳು. ಸಂಜಯ್ ತಲೆ ತಗ್ಗಿಸಿ ಕುಳಿತ. ಇದ್ಯಾವುದರ ಅರಿವಿಲ್ಲದೆ ಭೈರವ ಮತ್ತು ಜಗನ್ ಕಾಫಿ ಕುಡಿಯುತ್ತಿದ್ದರು. ಕಾಫಿ ಕುಡಿದ ನಂತರ ಪ್ರೀತಮ್, ಜಗನ್, ಇಷ್ಟು ಸಾಕ್ಷಿ ಸಾಕು ಜನಾರ್ದನ್ನ ಅರೆಸ್ಟ್ ಮಾಡೋಕೆ. ಇಷ್ಟು ದಿನ ನಿಮ್ಮ ಹತ್ತಿರ ಸಾಕ್ಷಿ ಇದ್ರೂ ಗೊತ್ತಿಲ್ಲದೆ ಎಷ್ಟು ಕಷ್ಟಪಟ್ರಿ. ನೀವು ಈ ಸಾಕ್ಷಿನ ತಗೊಂಡು ಪೊಲೀಸ್ ಹತ್ರ ಹೋಗಿದ್ರೆ ಇಷ್ಟು ಹೊತ್ತಿಗೆ ಅವನಿಗೆ ಶಿಕ್ಷೆ ಆಗ್ತಿತ್ತು. ಈಗಲೂ ಕಾಲ ಮೀರಿಲ್ಲ, ಒಳ್ಳೇದಾಯ್ತು. ಈಗಲಾದರೂ ಸಿಕ್ತಲ್ಲ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ನಾನು ಈ ಸಾಕ್ಷಿನ ತಗೊಂಡು ನೇರವಾಗಿ ಕಮಿಷನರ್ ಜಗನ್ನಾಥ್ ರವರ ಹತ್ತಿರ ಹೋಗ್ತೀನಿ. ಹಾಗಾದರೆ ಯಾವ ಇನ್ಫ್ಲೂಯೆನ್ಸ್ನಿಂದಾನೂ ಜನಾರ್ದನ್ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಜನಾರ್ದನ್ನ ಅರೆಸ್ಟ್ ಮಾಡಿ ಎಲ್ಲ ಪ್ರೊಸೀಜರ್ ಮುಗಿಸಿ ಜಗನ್, ನಾನು ನಿನಗೆ ಕಾಲ್ ಮಾಡ್ತೀನಿ. ಆಗ ನಿನ್ನ ತಂದೆನ ಕೋರ್ಟ್ಗೆ ಕರ್ಕೊಂಡು ಬರುವೆಯಂತೆ. ಈಗಲೇ ಈ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಶಿಫ್ಟ್ ಆಗಬೇಕು. ಯಾಕಂದರೆ ಜನಾರ್ದನ್ ಅರೆಸ್ಟ್ ಆಗಿರೋದನ್ನು ತಿಳ್ಕೊಂಡು ಅವನ ಚೀಲಗಳು ನಿಮಗೆ ತೊಂದರೆ ಮಾಡಿದರೆ ಎಂದಾಗ ಜಗನ್, ನಾವು ಶಿಫ್ಟ್ ಆಗೋದಾ? ಎಲ್ಲಿಗೆ? ಸೇಫ್ ಜಾಗ ಯಾವುದೂ ಇಲ್ಲ ಎಂದ ಆತಂಕದಲ್ಲಿ. ಆಗ ಪ್ರೀತಮ್, ಡೋಂಟ್ ವರಿ, ನಿಮಗೆ ಸೇಫ್ ಪ್ಲೇಸ್ನ ನಾನು ಅರೇಂಜ್ ಮಾಡ್ತೀನಿ ಎಂದವನು ತನ್ನ PA ನೀರಜ್ಗೆ ಕಾಲ್ ಮಾಡಿ ತಕ್ಷಣ ಕಾರ್ ತೆಗೆದುಕೊಂಡು ಬರಲು ಹೇಳಿ ಲೊಕೇಶನ್ ಶೇರ್ ಮಾಡಿ, ನಂತರ 15 ದಿನಕ್ಕೆ ಆಗುವಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಮನೆಯವರಿಗೆಲ್ಲ ಹೇಳು. ಜಗನ್, ನೀನು ಬಟ್ಟೆ ಪ್ಯಾಕ್ ಮಾಡ್ಕೋ. ಭೈರವ್ ಸರ್, ನೀವು ಹೋಗಿ ಸರ್, ರೆಡಿಯಾಗಿ ಎಂದ. ಜಗನ್ ಮತ್ತು ಭೈರವ ಎದ್ದು ರೂಮ್ ಒಳಗೆ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ನೀರಜ್ ಕಾರ್ ತೆಗೆದುಕೊಂಡು ಬರುವಷ್ಟರಲ್ಲಿ
ಎಲ್ಲರೂ ರೆಡಿಯಾಗಿದ್ದರು. ಹೊರಗೆ ಕಾರ್ ನಿಲ್ಲಿಸಿ ಒಳಗೆ ಬಂದ ನೀರಜ್ನನ್ನು ಪ್ರೀತಮ್, ನೀರಜ್ ಇವರನ್ನೆಲ್ಲ ನನ್ನ ಮನೆಗೆ ಕರ್ಕೊಂಡು ಹೋಗು. ಮನೆಗೆ ಬೇಕಾದ ಎಲ್ಲ ದಿನಸಿ ವಸ್ತುಗಳನ್ನು ನೀನೇ ಖುದ್ದಾಗಿ ಅರೇಂಜ್ ಮಾಡು. ಯಾವುದೇ ತೊಂದರೆ ಆಗದೇ ಇರೋ ಥರ ನೋಡ್ಕೊ. ಹಾಗೆ ಇವರಿಗೆ ಅಪಾಯ ಇದೆ, ಸೆಕ್ಯೂರಿಟಿ ಬೇಕು. ರಂಜನ್ ಮತ್ತು ಸಮರ್ಥನ್ನ ಯಾರಿಗೂ ಅನುಮಾನ ಬರದ ಹಾಗೆ ಮನೆಯವರೆಗೆ ಇರೋದಕ್ಕೆ ಹೇಳು. ಶತ್ರುಗಳಿಗೆ ಇವರು ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಯಾವುದೇ ಸುಳಿವು ಸಿಗದೆ ಇರೋ ಹಾಗೆ ನೋಡ್ಕೊಳ್ಳೋಣ. ಆದರೆ ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಓಕೆ, ಹೊರಡು. ಬಿ ಕೇರ್ಫುಲ್ ಎಂದ. ನೀರಜ್, ಇವರ ಜವಾಬ್ದಾರಿ ನಂದು, ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಓಕೆ ಸರ್ ಎಂದವನು ಹೊರಗೆ ಹೊರಟ. ಜಗನ್, ಭೈರವ, ಅವನ ಹೆಂಡತಿ ಸುಮಿತ್ರ, ಹಿರಿಯ ಮಗಳು ಅಕ್ಷತಾ, ಅವಳ ಕೈಯಲ್ಲಿ ಮುದ್ದಾದ ಮಗು ಅಳಿಯ ರಮಿತ್ ಮತ್ತು ಕಿರಿಯ ಮಗಳು ಅಂಜಲಿ ಎಲ್ಲರೂ ತಮ್ಮ ಬಟ್ಟೆ ತುಂಬಿದ ಕಿಟ್ ಬ್ಯಾಗ್ಗಳನ್ನು ಹಿಡಿದು ನಿಂತರು. ಒಬ್ಬರಿಗೊಬ್ಬರ ಪರಿಚಯ ಮಾಡಿಕೊಂಡ ಮೇಲೆ ಪ್ರೀತಮ್, ಜಗನ್, ಎಲ್ಲರೂ ಒಟ್ಟಿಗೆ ಹೋಗೋದು ಬೇಡ. ನೀನು ಅಪ್ಪ ನಮ್ಮ ಜೊತೆ ಬನ್ನಿ. ಇನ್ನೆಲ್ಲರನ್ನ ನೀರಜ್ ಕರ್ಕೊಂಡು ಹೋಗ್ತಾನೆ. ಅವರು ಹೋಗಿ ಅರ್ಧ ಗಂಟೆ ನಂತರ ನಾವು ಹೋಗೋಣ. ಸರಿ ಜಗನ್, ಎಲ್ಲರ ಬ್ಯಾಗ್ಗಳನ್ನು ಕಾರ್ನಲ್ಲಿ ಇಡು ಎಂದವನು ಸಂಜಯ್ ಕಡೆ ನೋಡಿದ. ಅವನು ಮತ್ತೆ ಅಂಜಲಿಯನ್ನೇ ನೋಡುತ್ತಾ ನಿಂತಿದ್ದ. ಅದನ್ನು ನೋಡಿ ಪ್ರೀತಮ್ ಗಾಬರಿಯಿಂದ ಸಂಜಯ್ನ ಕೈ ಹಿಡಿದು ನಡಿ ಸಂಜಯ್ ಎಂದು ಹೊರಗೆ ಕರೆದುಕೊಂಡು ಬಂದ. ಸಂಜಯ್ ಏನು ಮಾತನಾಡದೆ ಸೀದಾ ಬಂದು ಕಾರ್ನಲ್ಲಿ ಕರ ಪಡೆದವನಂತೆ ಕುಳಿತ. ಅವರ ಹಿಂದೆಯೇ ಬಂದ ಜಗನ್, ಸಂಜಯ್ ಸರ್ ಏನಾಯಿತು, ಯಾಕೆ ನೀವು ಏನು ಮಾತಾಡ್ತಿಲ್ಲ ಎಂದಾಗ ಪ್ರೀತಮ್, ಏನಿಲ್ಲ, ವಿಡಿಯೋ ನೋಡಿ ಶಾಕ್ ಆಗಿದೆ ಅವನಿಗೆ ಎಂದು ಹೇಳಿದ. ಅಂಜಲಿ ಸಂಜಯ್ನನ್ನೇ ನೋಡುತ್ತಿದ್ದಳು. ಸಂಜಯ್ ಮತ್ತೆ ಅವಳ ಕಡೆ ನೋಡಿದ. ಅಂಜಲಿ ನಾಚಿ ತನ್ನ ತಾಯಿಯ ಹಿಂದೆ ಮರೆಯಾಗಿ ನಿಂತಳು. ಉಳಿದವರೆಲ್ಲರೂ ಅವರ ಪಾಡಿಗೆ ಏನನ್ನೋ ಮಾತನಾಡುತ್ತಾ ನಿಂತಿದ್ದರು. ಪ್ರೀತಮ್, ಜಗನ್, ಎಲ್ಲ ಬ್ಯಾಗ್ಗಳನ್ನು ಆ ಕಾರ್ನಲ್ಲಿ ಇಡು. ನೀನು ಅಪ್ಪ ಬಂದು ನನ್ನ ಕಾರ್ನಲ್ಲಿ ಕುತ್ಕೊಳ್ಳಿ. ನೀರಜ್, ಹೊರಗೆ ಯಾರಾದರೂ ಈ ಮನೆ ಕಡೆ ಕಣ್ಣಿಟ್ಟಿದ್ದಾರಾ ನೋಡು ಎಂದಾಗ ನೀರಜ್, ಇಲ್ಲ ಸರ್, ಬರೋವಾಗ ನಾನು ಒಬ್ಸರ್ವ್ ಮಾಡಿಕೊಂಡೇ ಬಂದೆ, ಯಾರೂ ಇಲ್ಲ, ನಾವು ಆದಷ್ಟು ಬೇಗ ಹೊರಟರೆ ಒಳ್ಳೆಯದು ಎಂದ. ಅಷ್ಟರಲ್ಲಿ ಎಲ್ಲರೂ ತಮ್ಮ ಬ್ಯಾಗ್ಗಳನ್ನು ಕಾರ್ನಲ್ಲಿಟ್ಟು ಕುಳಿತರು. ಪ್ರೀತಮ್, ನೀರಜ್, ನೀನು ಹೋಗಬೇಕಾದ್ರೆ ಯಾರಾದರೂ ಕಾರ್ನ ಫಾಲೋ ಮಾಡ್ತಿದ್ದಾರಾ ಅಬ್ಸರ್ವ್ ಮಾಡು. ಅಕಸ್ಮಾತ್ ಮಾಡ್ತಿದ್ರೆ ಅವರನ್ನು ಯಾಮಾರಿಸಿ ನೀನು ಮನೆಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಇವರೆಲ್ಲ ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ಸಣ್ಣ ಸುಳಿವು ಯಾರಿಗೂ ಸಿಗಬಾರ್ದು. ಬಿ ಕೇರ್ಫುಲ್. ಸರಿ, ಹೊರಡು ಎಂದಾಗ ನೀರಜ್, ಡೋಂಟ್ ವೆರಿ ಸರ್, ಇನ್ನು ಎಲ್ಲ ನಾನು ನೋಡ್ಕೋತೀನಿ, ಇವರಿಗೆ ಯಾವ ತೊಂದರೆ ಆಗಲ್ಲ. ಸರಿ ಸರ್, ಹೊರಡ್ತೀನಿ ಎಂದವನು ಕಾರ್ ಮೂವ್ ಮಾಡಿದ. ಜಗನ್, ಭೈರವ ಕಾರ್ನಲ್ಲಿ ಕುಳಿತ ನಂತರ ಪ್ರೀತಮ್ ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ನೀರಜ್ ಕಾರ್ ಡ್ರೈವ್ ಮಾಡುತ್ತಲೇ ಯಾರಾದರೂ ಫಾಲೋ ಮಾಡ್ತಿದ್ದಾರಾ ಅಂತ ಕಣ್ಣಾಡಿಸಿದ. ಆದರೆ ಯಾರೂ ಇವರನ್ನು ಹಿಂಬಾಲಿಸುತ್ತಿಲ್ಲ ಎಂದು ತಿಳಿದ ಮೇಲೆ ಸಮಾಧಾನದ ನಿಟ್ಟುಸಿರು ಬಿಟ್ಟು ಫಾಸ್ಟ್ ಆಗಿ ಡ್ರೈವ್ ಮಾಡಿದ. ಜಗನ್ ಮನೆಯಿಂದ ಹೊರಟು ಅರ್ಧ ಗಂಟೆಯ ನಂತರ ಎಲ್ಲರೂ ಪ್ರೀತಮ್ ಮನೆ ತಲುಪಿದರು. ಅವರು ಬರುವಷ್ಟರಲ್ಲಿ ಬ್ಲ್ಯಾಕ್ ಡ್ರೆಸ್ ಧರಿಸಿದ್ದ ಇಬ್ಬರು ಕಟ್ಟುಮಸ್ತಾದ ವ್ಯಕ್ತಿಗಳು ಮನೆಯ ಹೊರಗೆ ನಿಂತಿದ್ದರು. ಅವರನ್ನು ನೋಡಿದ ನೀರಜ್ ಅವರಿಗೆ ಸಲ್ಯೂಟ್ ಮಾಡಿ, ಸರ್ ಥ್ಯಾಂಕ್ಸ್, ಇವರೆಲ್ಲ ಭೈರವ ಅವರ ಫ್ಯಾಮಿಲಿ, ಇವರಿಗೆ ಪ್ರಾಣಾಪಾಯ ಇದೆ, ಇವರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕು ಹಾಗಂತ ಪ್ರೀತಮ್ ಸರ್ ಹೇಳಿದ್ದಾರೆ, ಅದಕ್ಕೆ ನಿಮಗೆ ಮೆಸೇಜ್ ಮಾಡಿದೆ ಎಂದ ಮೇಲು ಧ್ವನಿಯಲ್ಲಿ. ಆಗ ರಂಜನ್, ಇದು ನಮ್ಮ ಕರ್ತವ್ಯ, ಸರಿ ಎಲ್ಲರನ್ನೂ ಒಳಗೆ ಕರ್ಕೊಂಡು ಹೋಗು, ತುಂಬ ಹೊತ್ತು ಹೊರಗೆ ಇರೋದು ಒಳ್ಳೆಯದಲ್ಲ ಎಂದಾಗ ನೀರಜ್ ಗಡಿಬಿಡಿಯಲ್ಲಿ ಡೋರ್ ಓಪನ್ ಮಾಡಿದ. ಎಲ್ಲರೂ ತಮ್ಮ ಬ್ಯಾಗ್ಗಳ ಜೊತೆ ಒಳಗೆ ಬಂದರು. ಮನೆ ತುಂಬ ಅಚ್ಚುಕಟ್ಟಾಗಿತ್ತು. ಹಾಲ್ನಲ್ಲಿ ಪ್ರೀತಮ್ ತಾಯಿಯ ದೊಡ್ಡದಾದ ಫೋಟೋವನ್ನು ಹಾಕಿ ಹಾರ ಹಾಕಲಾಗಿತ್ತು. ಅದನ್ನು ನೋಡಿದ ಭೈರವನ ಹೆಂಡತಿ ಸುಮಿತ್ರ, ಇದು ಯಾರು ಎನ್ನುತ್ತಾ ನೀರಜ್ ಕಡೆ ನೋಡಿದಳು. ನೀರಜ್, ಇದು ನಮ್ಮ ಬಾಸ್ ಪ್ರೀತಮ್ ಸರ್ ತಾಯಿ ಎಂದ ಬೇಸರದಲ್ಲಿ. ಅವನ ಮಂಕಾದ ಮುಖ ನೋಡಿ ಮತ್ತೇನು ಪ್ರಶ್ನೆ ಮಾಡದೆ ಎಲ್ಲರೂ ಮೌನವಾಗಿ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ಪ್ರೀತಮ್ ಕಾರ್ ಕೂಡ ಬಂತು.
ಪ್ರೀತಮ್, ಜಗನ್, ನೀನು ಅಪ್ಪ ಒಳಗೆ ಹೋಗಿ, ನಾನು ಸಂಜಯ್ ಇವರ ಬಳಿ ಮಾತಾಡಿಕೊಂಡು ಬರ್ತೀವಿ ಎಂದು ರಂಜನ್ ಮತ್ತೆ ಸಮರ್ಥ್ ಕಡೆ ಕೈ ತೋರಿಸಿದ. ಜಗನ್, ಭೈರವ ಕಾರ್ ಇಳಿದು ಮನೆಯೊಳಗೆ ಹೋದರು. ಪ್ರೀತಮ್ ಸಂಜಯ್ನನ್ನು ಕೆಣಕುತ್ತಾ, ಸಾಕು, ಜಾಸ್ತಿ ಆಯಿತು, ಬಂದಿರೋ ಕೆಲಸ ಬಿಟ್ಟು ಸಾಹೇಬರು ಬೇರೆ ಕೆಲಸ ಮಾಡ್ತಿರೋ ಹಾಗಿತ್ತು, ಏನು ಸಮಾಚಾರ ಎಂದ. ನಾಚಿಕೆಯಿಂದ ತಲೆ ತಗ್ಗಿಸಿದ ಸಂಜಯ್, ಹಾಗೇನಿಲ್ಲ, ನಾನು ನನ್ನ ಕೆಲಸ ಮರ್ತಿಲ್ಲ ಭಾವ ಎಂದಾಗ ಪ್ರೀತಮ್, ಸಾಕು ನಾಚಿಕೊಂಡಿದ್ದು ಎಂದ. ಅಷ್ಟರಲ್ಲಿ ಸಂಜಯ್ ಫೋನ್ ರಿಂಗ್ ಆಯಿತು. ಖುಷಿಯಿಂದ ರಿಸೀವ್ ಮಾಡಿದ ಸಂಜಯ್, ಹೇಳು ಸಿಸ್ ಎಂದ. ಆ ಕಡೆಯಿಂದ ಶರಣ್ಯ, ಸಂಜು, ನಾಳೆ ಬೆಳಿಗ್ಗೆ 11 ಗಂಟೆಗೆ ಏರ್ಪೋರ್ಟ್ ರೀಚ್ ಆಗ್ತೀನಿ, ಯಾರಿಗೂ ಹೇಳಬೇಡ, ನಾನು ಬರೋದು ಎಲ್ಲರಿಗೂ ಸರ್ಪ್ರೈಸ್ ಆಗಿರಲಿ ಎಂದಾಗ ಸಂಜಯ್ ಸರಿ ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದ. ಪ್ರೀತಮ್ ಸಂಜಯ್ ಸಿಸ್ ಎಂದಿದ್ದನ್ನು ಕೇಳಿ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಆದರೆ ತನಗೆ ಏನು ಕೇಳಲಿಲ್ಲವೆಂಬಂತೆ ನಟಿಸುತ್ತಾ ಕಾರ್ ಇಳಿದ. ಮುಂದೇನು? ಸಂಜಯ್ ಪ್ರೀತಮ್ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದಿದ್ದಾರಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.